ಅವ್ರು ಮುಗಿಸ್ಬಿಟ್ಟು ನಾನು ಇಷ್ಟೊತ್ತು ಹೇಳಿದೆ, ಮತ್ತೆ ಇನ್ನಷ್ಟು ಹೇಳಿದೆ. ಶೆಟ್ಟರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಎಲ್ಲ ಕಡೆ ನಮ್ಮ ಅಭ್ಯರ್ಥಿಗಳು ಅವ್ರದೇ ಆದ ವಿಶಿಷ್ಟವಾದ ಒಂದು ಪ್ರೊಫೈಲ್ ಇರುತ್ತೆ. ಸ್ವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ರೆ ಅಭ್ಯರ್ಥಿಗಳು ಮಾಡಿದ್ದಾರೆ. ಈ ಹಿಂದೆ ಸುರೇಶ್ ಅಂಗಡಿ ಅವರು ಸ್ಪಂದಿಸಿರ್ತಾರೆ ಅನ್ಕೋತೀನಿ. ಇನ್ ಮುಂದೆ ಶೆಟ್ಟರ್ ಅವರು ಸ್ಪಂದಿಸ್ತಾರೆ ಜನರಿಗೆ. ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಅವ್ರಿಗೆ ಏನು ಅರ್ಹತೆ ಕಮ್ಮಿ ಅಂತ ನಿಮಗನ್ಸುತ್ತೆ? 28 ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಬೇಕಿರುವಂತ ಅಭ್ಯರ್ಥಿ ನಾವು ಕೊಟ್ಟಿದ್ದೀವಿ. ನಮ್ಮ ಮೋದಿ ಅವ್ರ ಬಗ್ಗೆ ಹೆಮ್ಮೆ ಇದೆ ರೀ, ನಾವು ಕೇಳ್ತಾ ಇದ್ದೇವೆ. ಅಲ್ಲ, ಇಲ್ಲಿಯವರು ಅಂದ್ರೆ ಇಲ್ಲಿಯವರು ಜಗದೀಶ್ ಶೆಟ್ಟರ್ ಅವರು. ರಾಜ್ಯ ಕೇಂದ್ರ ಕೊಟ್ಟಿತ್ತು. ಆದ್ರೆ 26 ಎಂಪಿಗಳು ಇದ್ರು ಕೂಡ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕೋಸ್ಕರ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಕೇಂದ್ರದ ಎಂಪಿಗಳು ಬೇಕಾ? ಎಂಪಿಗೆ ನಾವು ಕೇಂದ್ರದ ಮುಖಾಂತರ ಕೊಡೋಣ ಅಥವಾ ಜನರು ಇಲ್ಲಿ ಲೋಕಲ್ ನೋಡಿ, ಇಂಟರ್ವ್ಯೂ ರಿಪೋರ್ಟ್ ಆಗಿ ಫೈನಲ್ ರಿಪೋರ್ಟ್ ಆಗೋವರೆಗೆ ಚುನಾವಣೆ ಡಿಕ್ಲೇರ್ ಆಗಿತ್ತು. ಆ ಫೈನಲ್ ರಿಪೋರ್ಟ್ ಪ್ರಕಾರ ಹಣವನ್ನು ಬಿಡುಗಡೆ ಮಾಡ್ತೇವೆ ಚುನಾವಣಾ ಆಯೋಗದ ಅನುಮತಿಯೊಂದಿಗೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಚುನಾವಣಾ ಆಯೋಗದ ಅನುಮತಿಯೂ ಬಂದಿದೆ. ಇವರು ಅದೇ ಸಮಯ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾಗಿ ಇದೆಲ್ಲವೂ ಕಾಕತಾಳೀಯವೇ ವಿನಃ ಯಾವುದನ್ನು ಬೇಕು ಅಂತ ಯಾರು ಡಿಲೇ ಮಾಡಿಲ್ಲ. ಏನ್ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆ ಪ್ರಕಾರ ಹಣ ಬಂತು. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.